ಯಾರು ಸವಸ ಫ್ರೆಂಡ್ಸ್, ಬೆಳಗ್ಗೆ ಎದ್ರು ಎಲ್ಲರ ಮನೆ ದೋಸೆ ತೂತು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನನ್ನ ಹೆಂಡತಿ ಬೆಳಿಗ್ಗೆ ಬೇಗ ಎದ್ದು ಹಂಡೆಗೆ ಒಲೆಗೆ ಬೆಂಕಿ ಹಾಕಿದ್ದಾಳೆ ಫ್ರೆಂಡ್ಸ್. ಅವಳ ಕೆಲಸ ಚಾಲು ಆಯಿತು ಫ್ರೆಂಡ್ಸ್. ಬೆಳಿಗ್ಗೆ ಬೇಗ ಎದ್ದು ನೀರೊಳಗೆ ಬೆಂಕಿ ಹಾಕಿ ಮಗಳನ್ನ ನೆನೆಸಿ ಮಗಳ ಮುಖ ತೊಳೆದು ಮಾರಿ ತೊಳೆದು ಒರೆಸಿ ಆ ನಂತರ ತಿಂಡಿ ತಿಂದು ರೆಡಿಯಾಗಿ ಶಾಲೆಗೆ ಬಿಟ್ಟು ಬಂದು ಮೀನು ತೊಳೆದು ಮೀನು ಸಾರು ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಪಾತ್ರೆ ತಿಕ್ಕಿದ್ರು, ಬಟ್ಟೆ ತೊಳೆದ್ರು, ನೆಲ ಒರೆಸಿದ್ರು, ಕಸ ಗುಡಿಸಿದ್ರು ಫ್ರೆಂಡ್ಸ್. ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ನಮ್ಮ ಮನೇಲಿ ತಿಂಡಿ ನಿನ್ನೆ ಮಾಡಿರೋ ಟೊಮೆಟೊ ಬಾತ್ ಬಿಸಿ ಮಾಡ್ತಾ ಇರೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೀ ಎಂತ ಅಂದೇವಾ ಅಂತದ ಇದು ಮುಂದೆ ಮಟ್ಟ ಹ್ಞೂ ಅನ್ನೋದೆ. ಆಮೇಲೆ ದೊಡ್ಡಿಂದಾಗಿದ್ದೆಲ್ಲ ಮಾತಾಡೋದು ಅಂತಂತೆ. ಇಲ್ಲೇ ಮಸ್ಕಿನ ನಮ್ಮ ಮನೇಲಿ ಕೇಟಿ ಟೊಮೆಟೊ ಬಾತ್ ರೆಡಿ ಫ್ರೆಂಡ್ಸ್. ಕಿತ್ತು ಏನು ನಾಟಕ ಮಾಡತ್ತಾನ ಅದು ಕೊಡುವ ಇಲ್ಲೇ ಇದು ಮಾಡಾಕಿದ್ವ ನೀನು ಮಾಡುವಂತ ಇಲ್ಲೇ ಮಾಡ್ತೀವಲ್ಲ ತಿಂದು ಹೋಗ ಟೈಮಾಗಿ ಇಲ್ಲೇ ಮಾಡುವಂತ ಫ್ರೆಂಡ್ಸ್. ನಿಮ್ಮನೆ ಕಡೆ ನಿಮ್ಮೂರ ಕಡೆ ಮಳೆ ಹೆಂಗಿದೆ ಫ್ರೆಂಡ್ಸ್? ಈ ಕಡೆ ನೋಡು ನನ್ನಲ್ಲಿ ಫ್ರೆಂಡ್ಸ್ ಕೆಲಸ ಚಾಲು ಫ್ರೆಂಡ್ಸ್. ಎಲ್ಲರ ಮನೇಲೂ ದೋಸೆ ತೂತು. ನನ್ನ ಮಗಳನ್ನ ನನ್ನ ಹೆಂಡತಿ ಶಾಲೆಗೆ ಬಿಟ್ಟು ಬರ್ತಿದ್ದಾಳೆ ಫ್ರೆಂಡ್ಸ್. ಇವತ್ತು ನಾನು ತಾರ್ಲೆ ಮೀನು ತೆಗೆದುಕೊಂಡು ಬಂದೆ ಪೇಟೆಯಲ್ಲಿ ಫ್ರೆಂಡ್ಸ್. ಇವತ್ತು ನಮ್ಮ ಮನೆಯಲ್ಲಿ ಮೀನು ಸಾರು ಫ್ರೆಂಡ್ಸ್. ನನ್ನ ಹೆಂಡತಿ ಮೀನು ತೊಳ್ಕೊಂಡು ಬಂದ್ಲು, ಸಾರಿಗೆ ರೆಡಿ ಮಾಡ್ತಾ ಇದ್ದಾಳೆ, ಮಿಕ್ಸಿಗೆ ಹಾಕಿದ್ಲು, ಇಷ್ಟೆಲ್ಲ ಪಾತ್ರೆ ತಿಕ್ಕಿದ್ದಾಳೆ ನೋಡಿ ಫ್ರೆಂಡ್ಸ್. ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ತಾರ್ಲೆ ಮೀನು ಸಾರು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ನನ್ನ ಮಗಳು ಶಾಲೆಗೆ ಹೋಗಿದ್ದಾಳೆ, ನಮ್ಮವು ಇನ್ನೂ ಬಂದಿಲ್ಲ ಫ್ರೆಂಡ್ಸ್. ನಾವಿಬ್ಬರು ಊಟ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಹೊಟ್ಟೆ ತುಂಬ ಊಟ ಮಾಡಿ ಫ್ರೆಂಡ್ಸ್. ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ದುಡಿಯೋದು ತಿನ್ನೋದಕ್ಕೆ ಬಿಸಿಯಾಗಿ ಮಾಡ್ಕೊಂಡು ಊಟ ಮಾಡಿ ಫ್ರೆಂಡ್ಸ್. ನನ್ನ ಮಗಳು ಶಾಲೆಯಿಂದ ಬಂದ್ಲು. ಹಾಯ್ ಫ್ರೆಂಡ್ಸ್. ಸಾಯಂಕಾಲ 6:45 ಆಯಿತು ಫ್ರೆಂಡ್ಸ್. ಮನೆಯಲ್ಲಿ ಪೂಜೆ ಮಾಡ್ತಿದ್ದಾರೆ ಫ್ರೆಂಡ್ಸ್ ಸಾಯಂಕಾಲ. ಹಾಯ್ ಫ್ರೆಂಡ್ಸ್. ಈಗ ನೋಡಿ ಕಸ ಗುಡಿಸಿ ಸಾಯಂಕಾಲ ದೇವ್ರ ದೀಪ ಹಚ್ಚಿ ಆಮೇಲೆ ಹೊರಗಡೆ ಸೊಳ್ಳೆ ಬರ್ತಾವಂತ ಬೇಗ ಬಾಗಿಲು ಹಾಕ್ಕೊಂಡಿದ್ರೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.